ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಪ್ರಜ್ವಲ್ ರೇವಣ್ಣ ಅವರ ಕೇಸು ಏನು ತೀರ್ಪು ಬಂತಲ್ಲ, ಸೊ ಅದರಿಂದ ಅಂತಹ ಪ್ರಭಾವಿ ರಾಜಕಾರಣಿಗೆ ಈ ಥರ ಕೋರ್ಟ್ ತೀರ್ಪು ಕೊಟ್ಟಿದೆ. ಸೊ ಜನಸಾಮಾನ್ಯರು ಇದಕ್ಕೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ ಕೋರ್ಟ್ ಬಗ್ಗೆ. ಸೊ ಇದಕ್ಕೇನು ಹೇಳ್ತೀವಿ ಮೇಡಮ್? ನಾವು ಮೊದಲನೇದಾಗಿ ಹೇಳಬೇಕು ಅಂದರೆ, ಕಾನೂನು ದೃಷ್ಟಿಯಲ್ಲಿ ಅವನು ಪ್ರಭಾವಿ ವ್ಯಕ್ತಿ ಇರ್ಬೋದು, ಜನಸಾಮಾನ್ಯ ಇರ್ಬೋದು, ಎಲ್ಲರೂ ಒಬ್ಬರೇ. ಇನ್ ದ ಸೆನ್ಸ್ ಎವ್ರಿಬಡಿ ಈಸ್ ಈಕ್ವಲ್ ಬಿಫೋರ್ ದಿ ಐ ಆಫ್ ಲಾ. ಸೊ ಅಲ್ಲೇ ಕಾನೂನಲ್ಲಿ ಡಿಫ್ರೆನ್ಸಿಯೇಷನ್ ಮಾಡೋಕ್ಕೆ ಬರೋಲ್ಲ, ಇವನು ಪ್ರಭಾವಿ ವ್ಯಕ್ತಿ, ಇವನು ಜನಸಾಮಾನ್ಯ ಅಂತ. ಸೊ ಅದೇನು ಅದು ಆ ರೀತಿ ಜನಸಾಮಾನ್ಯರು ಕೂಡ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಈಗ ಪ್ರಜ್ವಲ್ ರೇವಣ್ಣ ತೀರ್ಪಿನ ಬಗ್ಗೆ ನೀವೇನು ಹೇಳ್ತೀರಾ? ನಾನು ಈ ಮೀಡಿಯಾದಲ್ಲಿ ಈ ಪೇಪರ್ನಲ್ಲಿ ನೋಡಲಾಗಿ 376 IPC 376 ಸಬ್ಸೆಕ್ಷನ್ 2 ಎನ್ ಕೆಳಗಡೆ ಲೈಫ್ ಇಂಪ್ರಿಸನ್ಮೆಂಟು ಟಿಲ್ ದ ಲಾಸ್ಟ್ ಬ್ರೆತ್ ದಟ್ ಮೀನ್ಸ್ ಮಾಡಿದ್ದಾರೆ. ಅದಕ್ಕೆ ಮಾಡಲಿಕ್ಕೆ ಪ್ರೊವಿಷನ್ ಇದೆ. ಈಗ ಲೆಜಿಸ್ಲೇಟರು ಪ್ರತಿಯೊಂದು ಅಪರಾಧಕ್ಕೆ ಮಿನಿಮಮ್ಮು ಮ್ಯಾಕ್ಸಿಮಮ್ ಅಂತ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಲೆಜಿಸ್ಲೇಟರ್ ಪ್ರತಿಯೊಂದು ಅಪರಾಧಕ್ಕೆ ಮಿನಿಮಮ್ಮು ಮ್ಯಾಕ್ಸಿಮಮ್. ಇದಕ್ಕೆ ಮಿನಿಮಮ್ 10 years ಇದೆ ರಿಗಾರ್ಡ್ಸ್ ಇಂಪ್ರಿಸನ್ಮೆಂಟ್ ಈ ಸೆಕ್ಷನ್ ಕೆಳಗಡೆ. ಯೂಸ್ವಲಿ ಈಗ ಅದು ಬ್ರೂಟಲ್ ಆ್ಯಕ್ಟ್ ಅಲ್ಲ ಅಂತ ಕಂಡು ಬಂದಲ್ಲೇ ಕೋರ್ಟ್ನವರು ಮಿನಿಮಮ್ಮು ಅಥವಾ ಇನ್ ಬಿಟ್ವೀನ್ ಅವಾರ್ಡ್ ಮಾಡ್ತಾರೆ. ಇಫ್ ದಿ ಕೋರ್ಟ್ ಫೈಂಡ್ಸ್ ದ್ಯಾಟ್ ದಿ ಅಕ್ಯೂಸ್ ಹ್ಯಾಸ್ ಬ್ರೂಟಲಿ ಕಮಿಟೆಡ್ ದ ಆ್ಯಕ್ಟ್, ಹಿ ಹ್ಯಾಸ್ ಬ್ರೂಟಲಿ ಕಮಿಟೆಡ್ ದ ಹೀನಸ್ ಆ್ಯಕ್ಟ್ ಅಂದಾಗ ಕೋರ್ಟ್ ವಿಲ್ ಪ್ರೊಸೀಡ್ ಟು ಅವಾರ್ಡ್ ಮ್ಯಾಕ್ಸಿಮಮ್ ಪನಿಷ್ಮೆಂಟ್. ಈ ಕೇಸ್ನಲ್ಲಿ ಐ ಹ್ಯಾವ್ ನಾಟ್ ಗಾನ್ ಥ್ರೂ ದ ಜಜ್ಮೆಂಟ್. ವಾಟ್ ಆರ್ ಆಲ್ ದ ಮಟೀರಿಯಲ್ಸ್ ವಿಚ್ ದ ಕೋರ್ಟ್ ಹ್ಯಾಸ್ ಫೌಂಡ್, ಐ ಡು ನಾಟ್ ನೋ. ಕೋರ್ಟಿಗೆ ಸಿಕ್ಕಿರಬಹುದು ಅಂಥ ಒಂದು ಸ್ಟ್ರಾಂಗ್ ಮಟೀರಿಯಲ್ಸು, ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಕೊಡುವಂಥ ಒಂದು ಸ್ಟ್ರಾಂಗ್ ಮಟೀರಿಯಲ್ಸು ಕೋರ್ಟಿಗೆ ಸಿಕ್ಕಿರ್ಬೋದು, ಅದ್ರ ಮೇಲೆ ಕೊಟ್ಟಿರ್ಬೋದು. ಓಕೆ, ಈಗ ಕೋರ್ಟ್ ಸಾಕ್ಷಿಗಳನ್ನು ಹೇಗೆ ಪರಿಗಣಿಸುತ್ತೆ ಮೇಡಮ್? ಈ 376 ಯೂಸ್ ಎಸ್ಪೆಷಲಿ ಇಂಥ ಕೇಸ್ಗಳಲ್ಲಿ ಸಂತ್ರಸ್ತೆ ಹೇಳಿಕೆ ಅತಿ ಮುಖ್ಯ. ಹರ್ ಎವಿಡೆನ್ಸ್ ಶುಡ್ ನಾಟ್ ಬಿ ಶೇಕನ್. ಎಲ್ಲಿ ಶೇಕ್ ಆಗಬಾರ್ದು ಎವಿಡೆನ್ಸು. ಅವ್ರ ಎವಿಡೆನ್ಸ್ ಜೊತೆಗೆ ಮೆಡಿಕಲ್ ಎವಿಡೆನ್ಸ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಈಗ ಮೆಡಿಕಲ್ ಎವಿಡೆನ್ಸ್ ತುಂಬಾ ಒಳ್ಳೆಯ ಪಾತ್ರವನ್ನು ವಹಿಸುತ್ತೆ ಆ ಒಂದು ಕೇಸ್ನಲ್ಲಿ. ಸಂತ್ರಸ್ತೆ ಎವಿಡೆನ್ಸ್ ಜೊತೆಗೆ ಓದ್ಬೇಕಂತ, ಸಂತ್ರಸ್ತೆ ಎವಿಡೆನ್ಸ್ ಬಿಟ್ಟು ಓದೋಕ್ಕಾಗಲ್ಲ. ಸಂತ್ರಸ್ತೆ ಸಾಕ್ಷಿ ಅತಿ ಮುಖ್ಯ, ಕಪಲ್ಡ್ ವಿತ್ ಮೆಡಿಕಲ್ ಎವಿಡೆನ್ಸ್, ಅದ್ರ ಜೊತೆ ಓದ್ಬೇಕು. ಓಕೆ, ಈಗ ಪ್ರಜ್ವಲ್ ರೇವಣ್ಣ ಅವ್ರ ಕೇಸು ಅಂತ ತಗೊಂಡ ಕೂಡಲೇ 4 ಕೇಸ್ ಇದೆ ಅವ್ರ ಮೇಲೆ. ಓಕೆ, ಈಗ 1ರಲ್ಲಿ ಜೀವವಾದಿ ಶಿಕ್ಷೆ ಆಗಿದೆ, ಕೋರ್ಟ್ ಇದ್ರ ಬಗ್ಗೆ ತೀರ್ಪನ್ನು ಕೊಟ್ಟಿದೆ. ಇನ್ನು ಮಿಕ್ಕಿದ್ದ 3 ಈ ಒಂದು ಕೇಸ್ನ ಪರಿಸ್ಥಿತಿ ಏನು, ಅವ್ರಿಗೆ ಯಾವ ಥರ ಶಿಕ್ಷೆ ಮೇಡಮ್? ಈ ಕೋರ್ಟಿಂದು ಏನು ತೀರ್ಪು ಬಂದಿದೆ, ಆ 3 ಕೇಸ್ನಲ್ಲಿ ಯಾವುದೇ ಕೇಸ್ಗೆ ಇದು ಅನ್ವಯಿಸಂಗಿಲ್ಲ. ಆ 3 ಕೇಸು ಇಂಡಿಪೆಂಡೆಂಟಾಗಿ ಟ್ರಯಲ್ ಆಗಬೇಕು. ದಿಸ್ ವಾಟ್ ದ ಲಾ ಸೇಸ್. ಈಗ ಇಲ್ಲಿ ಕನ್ವಿಕ್ಷನ್ ಆಗೈತಿ, ಅಲ್ಲಿ ಕನ್ವಿಕ್ಷನ್ ಇಲ್ಲ, ಅಲ್ಲೇ ಏನು ಸಂತ್ರಸ್ತೆ ಎವಿಡೆನ್ಸ್ ಬರ್ತೈತಿ ಪ್ರತಿಯೊಂದು ಆ 3 ಕೇಸ್ಗಳಲ್ಲಿ. ಆ 3 ಕೇಸ್ಗಳಲ್ಲಿ ಮೆಡಿಕಲ್ ಎವಿಡೆನ್ಸ್ ಏನು ಬರ್ತೈತಿ, ಅದ್ರ ಮೇಲೆ ಕೋರ್ಟ್ ತೀರ್ಮಾನ ಮಾಡ್ಬೇಕಾಗತ್ತೆ. ಆಲ್ರೆಡಿ ಈಸ್ ಫೌಂಡ್ ಗಿಲ್ಟಿ ಇನ್ 1 ಕೇಸ್, ಬೇಸಿಂಗ್ ಆನ್ ದಟ್ ಹಿ ಕೆನಾಟ್ ಬಿ ಕನ್ವಿಕ್ಟೆಡ್ ಇನ್ ಅದರ್ 3 cases. ಅಲ್ಲಿ ಏನು ಅಲ್ಲಿ ಎವಿಡೆನ್ಸು ಬಂದರೆ ಹಿ ಹ್ಯಾಸ್ ಟು ಬಿ ಕನ್ವಿಕ್ಟೆಡ್. ಎವಿಡೆನ್ಸ್ ಇಫ್ ದೆರ್ ಇಸ್ ಎ ಲ್ಯಾಕ್ ಆಫ್ ಎವಿಡೆನ್ಸ್ ಹಿ ಡಿಸರ್ವ್ಸ್ ಫಾರ್ ಅಕ್ಯೂಟಲ್. ಸೊ ಆ 3 ಕೇಸ್, ಉಳಿದ 3 ಕೇಸ್ಗೆ ಇದಕ್ಕೂ ಈ ಕನ್ವಿಕ್ಷನ್ಗೆ ಸಂಬಂಧ ಬರಲ್ಲ. ಈಗ ಹೈಕೋರ್ಟ್ಗೆ ಆಲ್ರೆಡಿ ಹೋಗಿದ್ದಾರೆ ಅವ್ರೀಗ ಜೀವವಾದಿ ಶಿಕ್ಷೆಯ ವಿಚಾರವಾಗಿ. ಈಗ ಸುಪ್ರೀಂ ಕೋರ್ಟ್ ಅಂದರೆ ಹೈಕೋರ್ಟ್ಗೆ ಆಗಿಲ್ಲ, ಅವರಿಗೆ ಸ್ಯಾಟಿಸ್ಫೈಡ್ ಆಗಿಲ್ಲ, ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಇದ್ರ ಬಗ್ಗೆ ಸಂವಿಧಾನದಲ್ಲಿ ಹಕ್ಕಿದೆ. ಯಾವುದೇ ಒಂದು ಅಪರಾಧಿ ಅವನಿಗೆ ಅಪರಾಧಿ ಅಂತ ಯಾವುದೋ ಆರೋಪಿ ಅಪರಾಧಿ ಅಂತ ತೀರ್ಮಾನ ಆಯಿತು ಅಂದರೆ, ಶಿಕ್ಷೆ ಆಯಿತು ಅಂದರೆ, ಸಂವಿಧಾನದ ಹಕ್ಕು ಅವನಿಗೆ ಪ್ರಾಪ್ತವಾಗಿ ಇರೋದ್ರಿಂದ ಹೈಕೋರ್ಟಿಗೆ ಅಪೀಲ್ ಹೋಗ್ತಾನೆ, ಆಮೇಲೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾನೆ. ಇಟ್ ಈಸ್ ರೈಟ್ ಅಲ್ಲ ಮೇಡಮ್? ದಟ್ ರೈಟ್ ಹ್ಯಾಸ್ ಬಿನ್ ವೆಸ್ಟೆಡ್ ವಿತ್ ಹಿಮ್ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಓಕೆ, ಸೊ ಈಗ ಹೋಲ್ ಈ ಒಂದು ತೀರ್ಪಿನ ಬಗ್ಗೆ ಏನು ಹೇಳ್ತೀರಾ? ನಾನು ಜಜ್ಮೆಂಟ್ ಓದಿಲ್ಲ ಮೇಡಮ್, ಬಟ್ ಏನು ಅಂತಂದರೆ ಕೋರ್ಟಿಗೆ ಕಂಡು ಬಂದಿದೆ. ನಾನು ತಮಗೆ ಆಗಲೇ ಹೇಳಿದೆ, ಬ್ರೂಟಲ್ ಆ್ಯಕ್ಟ್ ಇದ್ದಾಗ ಅಂತ ಕಂಡು ಬಂದರೆ, ಆ ಪ್ರಕಾರ ಸಾಕ್ಷಿ ಇದ್ದರೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಕೊಡಬೇಕಾಗತ್ತೆ. ಈ ಕೇಸ್ನಲ್ಲಿ ಕೋರ್ಟ್ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಕೊಟ್ಟಿದೆ. ಅದರ ಅರ್ಥ ಕೋರ್ಟ್ಗೆ ಅಂಥ ಒಂದು ಎವಿಡೆನ್ಸು ಸಿಕ್ಕಿದ್ದಿರಬಹುದು, ಅದರಿಂದನೇ ಕೋರ್ಟ್ ಕೊಟ್ಟಿರ್ಬೋದು. ಬಿಕಾಸ್ ದಿ ಅಂಥ ಸ್ಟ್ರಾಂಗ್ ಎವಿಡೆನ್ಸು ಇಲ್ಲ ಅಂದ್ರೆ ಅಷ್ಟು ಮ್ಯಾಕ್ಸಿಮಮ್ ಕೊಡೋಕ್ಕಾಗಲ್ಲ.
ಅದು ಕೋರ್ಟಿಗೆ ಎವಿಡೆನ್ಸ್ ಬಂದಿರ್ಬೋದು, ಅದ್ರ ಮೇಲೆ ಕೊಟ್ಟಿದೆ ಕೋರ್ಟ್. ಓಕೆ ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.